ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಆಲ್ ಮೈ ಫ್ರೆಂಡ್ಸ್ ಅನ್ನೋ ಒಂದು ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿದೆ. ಅಂಡ್ ಅದರಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ದಾರೆ. ಅಂಡ್ ಲಿಟರಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಅಲ್ಲಿ ಒಂದು ಬಾರ್ನೆ ಸುಟ್ಟಾಕ್ತಾರೆ ಅಂತಾನೆ ಹೇಳ್ಬಹುದು. ಒಂದು ಫೈರ್ ಗನ್ ನ ತಗೊಂಡ್ ಬಂದು ಆ ಒಂದು ಬಾರಿಗೆನೆ ಬೆಂಕಿ ಹಚ್ತಾರೆ. ಯಾವ ರೀತಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೋ ನಮ್ಮ ಸೆತ್ ರಾಲೆನ್ಸ್ ಅವರು, ಅದೇ ರೀತಿ ಸಿಮಿಲರ್ ಗೆಟಪ್ ಅಲ್ಲಿ ನಮಗೆ ಈ ಒಂದು ಮ್ಯೂಸಿಕ್ ವಿಡಿಯೋದಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಏಜ್ ಸ್ಟೈಲ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈ ಒಂದು ಮ್ಯಾಚ್ ನಮಗೆ ಮೊದಲನೇದಾಗಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿರೋದ್ರಿಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ನೈಟ್ ಆಫ್ ಚಾಂಪಿಯನ್ಸ್ ಇಂದ ಪೋಸ್ಟ್ ಪೋನ್ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಇಲ್ಲ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ, ಅವನು ಇಂಜುರಿಯಿಂದ ರಿಕವರಿ ಆದ ಕೂಡಲೇ ಏಜ್ ಸ್ಟೈಲ್ ಮೊದಲು ನಾನು ನಿನಗೇನೆ ಅವಕಾಶ ಕೊಡ್ತೀನಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ತಿಳಿಸಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಈಗ ಇದನ್ನ ಸ್ಟೋರಿ ಲೈನ್ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಕವರಿ ಆದ್ರೂ ಕೂಡ ತಾನು ಇಂಜುರಿ ಆಗಿದ್ದೀನಿ ಅಂತ ಹೇಳ್ಕೊಂಡೇ ತಿರುಗಬಹುದು. ಯಾಕಂದ್ರೆ ಅವರು ಏಜ್ ಸ್ಟೈಲ್ ಅವರ ಮೇಲೆ ಎಲ್ಲಿ ಸೋತೋಗ್ತೀನಿ ಅಂತ ಭಯದಿಂದ, ಇಲ್ಲ ನಾನು ಇನ್ನೂ ಕೂಡ ಇಂಜುರಿ ಆಗಿದ್ದೀನಿ, ರಿಕವರಿ ಆಗಿಲ್ಲ ಅಂತ ಹೇಳ್ಕೊಂಡೇ ತಿರುಗಬಹುದು. ಬಟ್ ಫೈನಲಿ ಈ ಒಂದು ವಿಚಾರ ಏಜ್ ಸ್ಟೈಲ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರಿಗೆ ಗೊತ್ತಾಗಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡಬಹುದು ಅಂತ ರೆಸ್ಸಲ್ ವುಡ್ಸ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಸಮ್ಮರ್ ಸ್ಲಾಮ್ ತನಕನೂ ಕೂಡ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇನ್ನೂ ಕೂಡ ನಾನು ರಿಕವರಿ ಆಗಿಲ್ಲ ಅಂತ ಹೇಳ್ಕೊಂಡೇ ತಿರುಗಬಹುದು. ಬಟ್ ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ನಮ್ಮ ಏಜ್ ಸ್ಟೈಲ್ ಆಗಿ ಆಡಮ್ ಪಿಯರ್ಸ್ ಅವರಿಗೆ ಗೊತ್ತಾಗಬಹುದು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಂಡ್ ಅದಕ್ಕೋಸ್ಕರ ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಏಜ್ ಸ್ಟೈಲ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಗಾಯ್ಸ್, ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ನಮ್ಮ ಕೋಡಿ ರೋಡ್ಸ್ ಅವರ ಬರ್ತ್ಡೇ ಇತ್ತು. ಅಂಡ್ ಅದಕ್ಕೋಸ್ಕರ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಒಂದು ಪಾರ್ಟಿಗೂ ಕೂಡ ಹೋಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಸೆಲ್ಫಿ ಲೀಕ್ ಆಗಿದೆ. ಅಂಡ್ ಇಲ್ಲಿ ನಮಗೆ ಮ್ಯಾಟ್ ಕಾರ್ಡೋನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ರಿಕ್ಕಿ ಸ್ಟೈನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ಟೈ ಡಿಲೆಂಜರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಹಾಗೆ ಅವರ ಫ್ಯಾಮಿಲಿಯ ಕ್ಲೋಸ್ ಮೆಂಬರ್ಸ್ ಗಳು ಕೂಡ ಇಲ್ಲಿ ನಮಗೆ ಪ್ರೆಸೆಂಟ್ ಆಗಿರೋದು ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕೊಡ್ತು. ಬ್ಲಾಕ್ ಅಂಡ್ ಗೋಲ್ಡ್ ಥೀಮ್ ಅಲ್ಲಿ ಅದ್ಭುತವಾಗಿ ಆ ಒಂದು ಬ್ರೀಫ್ ಕೇಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾನ್ ಕಾಯ್ತಾ ಇರೋದೇನಪ್ಪ ಅಂದ್ರೆ, ಸೆತ್ ರಾಲೆನ್ಸ್ ಅವರು ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಬಂದಾಗ ಅವರೇನಾದ್ರೂ ಬೇರೆ ಕಲರ್ ಔಟ್ಫಿಟ್ ನ ಹಾಕೊಂಡು ಬಂದಾಗ ಮನಿ ಇನ್ ದ ಬ್ಯಾಂಕ್ ನು ಕೂಡ ಚೇಂಜ್ ಮಾಡ್ತಾರೋ ಇಲ್ವೋ ಅಂತ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸದ್ಯಕ್ಕೆ ಡಬ್ಲ್ಯೂ ಅಲ್ಲಿ ಇಷ್ಟು ಕಸ್ಟಮೈಸ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದರಲ್ಲಿ ನಿಮ್ಮ ಫೇವರೇಟ್ ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಯಾವುದು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ ಗಾಯ್ಸ್, ಇನ್ನ ಒಂದು ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನಯೋಮಿ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಕಸ್ಟಮ್ ಬ್ರೀಫ್ ಕೇಸ್ ನ ಕೊಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ ನಯೋಮಿ ಅವರು ಗ್ಲೋಯಿಂಗ್ ಥೀಮ್ ಅಲ್ಲಿ ಬರೋದ್ರಿಂದ ಅವರ ಮನಿ ಇನ್ ದ ಬ್ಯಾಂಕ್ ಕೂಡ ಡಬ್ಲ್ಯೂ ಅವರು ಅದನ್ನ ಆಡ್ ಮಾಡಬಹುದು. ಅಂದ್ರೆ ತನ್ನ ಮನಿ ಇನ್ ದ ಬ್ಯಾಂಕ್ ಕೂಡ ನಮ್ಮ ನಯೋಮಿ ಅವರು ರೇಡಿಯಂ ನ ಅಂಟಿಸ್ಕೊಂಡು ಬರಬಹುದು ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ ಅವರ ಕಸ್ಟಮ್ ಬ್ರೀಫ್ ಕೇಸ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಎವಲ್ಯೂಷನ್ 2 ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜುಲೈ 13ನೇ ತಾರೀಕು ನಮಗೆ ಎವಲ್ಯೂಷನ್ 2 ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮಂಡೇ ನೈಟ್ ರಾ ಇಂದ, ಸ್ಮ್ಯಾಕ್ ಡೌನ್ ಇಂದ ಹಾಗೆ NXT ಇಂದ ವಿಮೆನ್ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮಗೆ TNA ಇಂದನೂ ಕೂಡ ವಿಮೆನ್ ಸೂಪರ್ ಸ್ಟಾರ್ಸ್ ಗಳು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು TNA ಇಂದನೂ ಕೂಡ ಫೀಮೇಲ್ ಸೂಪರ್ ಸ್ಟಾರ್ಸ್ ಗಳನ್ನ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಬುಕ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾ ಇದೆಯಂತೆ. ಅಫ್ಕೋರ್ಸ್ ಈಗ TNA ಕೂಡ ಡಬ್ಲ್ಯೂ ಸಬ್ ಬ್ರಾಂಡ್ ಆಗಿರೋದ್ರಿಂದ TNA ಇಂದನೂ ಕೂಡ ಫೀಮೇಲ್ ಸೂಪರ್ ಸ್ಟಾರ್ಸ್ ಗಳು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ಆಡೋದು ನೋಡೋದಕ್ಕೆ ಸಿಗಬಹುದು. ಅಥವಾ ಒಂದು ಬ್ಯಾಟಲ್ ರಾಯಲ್ ನ ಡಬ್ಲ್ಯೂ ಅವರು ಆರ್ಗನೈಸ್ ಮಾಡಿದಾರಲ್ಲ, ಅದರಲ್ಲಿ ನಮಗೆ TNA ವಿಮೆನ್ ಸೂಪರ್ ಸ್ಟಾರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಗೂ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಬ್ಯೂಟಿಫುಲ್ ಮೆಮೊರಿನ ನೆನಪು ಮಾಡ್ತೀನಿ. ಇದೇ ದಿನ ಗಾಯ್ಸ್, ನಮಗೆ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ವರ್ಸಸ್ ಊಸೋಸ್ ಗಳ ನಡುವೆ ಬ್ಲಡ್ ಲೈನ್ ಸಿವಿಲ್ ವಾರ್ ನೋಡೋದಕ್ಕೆ ಸಿಕ್ಕಿತ್ತು. ಅದು ಕೂಡ 2 ವರ್ಷದ ಹಿಂದೆ. ನಿಜವಾಗ್ಲೂ ಟೈಮು ಎಷ್ಟು ಬೇಗ ಸಾಕ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗ ತಾನೇ ಈ ಒಂದು ಮ್ಯಾಚ್ ನ ನೋಡಿರುವಂತಹ ನೆನಪು ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಗ್ರೇಟೆಸ್ಟ್ ಕಿಕ್ಔಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ 3 ವರ್ಷದ ಅನ್ಪಿನ್ ರೆಕಾರ್ಡ್ ನ ಕೂಡ ನಮ್ಮ ಜೇ ಊಸೋ ಅವರು ಬ್ರೇಕ್ ಮಾಡಿದ್ರು, ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ. ನಿಜವಾಗ್ಲೂ ಆಗ ಮೆಮೊರೀಸ್ ಗಳು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನ್ನ ರಿಯಾಕ್ಷನ್ ಯಾವ ರೀತಿ ಇತ್ತು ರೋಮನ್ ರೈನ್ಸ್ ಅವರು ಪಿನ್ ಮಾಡಿದಾಗೆಲ್ಲ ಅಂತ ನನ್ನ ಚಾನಲ್ ನ ಲಾಯಲ್ ಸಬ್ಸ್ಕ್ರೈಬರ್ಸ್ ಗಳಿಗೆ ಮಾತ್ರ ಗೊತ್ತು. ಸೊ ನೀವು ಕೂಡ ಈ ಒಂದು ಮೂಮೆಂಟ್ ನ ಎಂಜಾಯ್ ಮಾಡಿ
ನೋಡಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಈ ಒಂದು ಮೂಮೆಂಟ್ ಆಗಿ 2 ವರ್ಷ ಮುಗ್ದಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಬಗ್ಗೆ ಅಪ್ಡೇಟ್ ಇಲ್ಲ, ಬಟ್ ಅವರ ಹೊಸ ಫೋಟೋ ಕೂಡ ಲೀಕ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಒಂದು ಜಿಮ್ ಅಲ್ಲಿ ಸ್ಪಾಟ್ ಮಾಡಲಾಗಿದೆ. ಅಂಡ್ ಓಲ್ಡ್ ಲುಕ್ ರೀತಿನೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಬಿಯರ್ಡ್ ಹಾಗೆ ಹೇರ್ ನ ಲಾಂಗ್ ಆಗಿ ಬಿಟ್ಟಿದ್ದಾರೆ. ನಿಜವಾಗ್ಲೂ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಲುಕ್ ಅಲ್ಲಿ ನಾನು ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಗೊತ್ತಿಲ್ಲ ಯಾವಾಗ ಅವರ ದರ್ಶನ ನೋಡೋದಕ್ಕೆ ಸಿಗುತ್ತೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಿರೋದನ್ನ ಕೇಳಿದ್ರೆ ಅವರು ಪ್ರಾಬಬ್ಲಿ ಜಾನ್ ಸಿನಾ ಅವರ ಮೇಲೆ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಿಲ್ಲ ಅನ್ಕೋತೀನಿ. ಅಂಡ್ ನೀವು ಕೂಡ ಕೇಳಬಹುದು, ಏನ್ ಗುರು ಹಿಂಗ್ ಹೇಳ್ತಾ ಇದೆಯಾ, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಅವರು ಜಾನ್ ಸಿನಾ ಅವರ ಮೇಲೆ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಬಂದ್ರು, ಸೊ ಪಕ್ಕ ಅವರು ಜಾನ್ ಸಿನಾ ಅವರ ಮೇಲೆ ಕ್ಯಾಶ್ ಇನ್ ಮಾಡ್ತಾರೆ ಅಂತ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಿರೋದನ್ನ ಕೇಳಿದ್ರೆ ಅವರಿಗೆ ಜಾನ್ ಸಿನಾ ಅವರ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಯಾವುದೇ ರೀತಿಯ ಆಸಕ್ತಿ ಇಲ್ವಂತೆ. ಅವರ ಟಾರ್ಗೆಟ್ ಜಾನ್ ಸಿನಾ ಅವರ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಅಲ್ವಂತೆ. ಆದ್ರೂ ಕೂಡ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಏಕೆ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡೋದಕ್ಕೆ ಹೋದ್ರು ಅಂದ್ರೆ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಸಿಎಂ ಪಂಕ್ ಅವರು ಚಾಂಪಿಯನ್ ಆಗೋದು ಇಷ್ಟ ಇರಲಿಲ್ವಂತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಅಕಸ್ಮಾತ್ ಸಿಎಂ ಪಂಕ್ ಅವ್ರು ಏನಾದ್ರು ಗೆದ್ಬಿಟ್ರೆ ಅವನು ಚಾಂಪಿಯನ್ ಆಗ್ಬಿಡ್ತಾನೆ. ಸಿಎಂ ಪಂಕ್ ಚಾಂಪಿಯನ್ ಆಗೋದಕ್ಕೆ ನಾನು ಬಿಡಬಾರ್ದು, ಅವನು ಗೆಲ್ಲೋದಕ್ಕಿಂತ ಮುಂಚೆನೆ ನಾನೇ ಕ್ಯಾಶ್ ಇನ್ ಮಾಡಿ ನಾನೇ ಚಾಂಪಿಯನ್ ಆಗ್ಬಿಡ್ತೀನಿ ಅನ್ನೋ ಒಂದೇ ಒಂದು ರೀಸನ್ ಗೆ ಮಾತ್ರ ನಮ್ಮ ಸೆತ್ ರಾಲಿನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡಿದ್ರು ಹೊರತು ಅವರಿಗೆ ನಿಜವಾಗ್ಲೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡುವಂತಹ ಆಸೆ ಇಲ್ವಂತೆ. ಅವರು ಆ ಒಂದು ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲಬಾರ್ದು ಅನ್ನೋ ಒಂದೇ ಒಂದು ರೀಸನ್ ಗೋಸ್ಕರ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಹೋದ್ರಂತೆ. ಕಾದ್ ನೋಡ್ಬೇಕು ಗೈಸ್, ನಮ್ಮ ಸೆತ್ ರಾಲಿನ್ಸ್ ಅವರು ಈಗ ಯಾರ ಮೇಲೆ ಕ್ಯಾಶ್ ಇನ್ ಮಾಡ್ತಾರೆ ಅಂತ. ಫಸ್ಟ್ ಟೈಮು ತುಂಬಾ ವರ್ಷ ಆದ್ಮೇಲೆ ಈ ಒಂದು ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಸ್ಟೋರಿನ ನಮ್ಮ ಟ್ರಿಪಲ್ ಎಚ್ ಅವರು ಅದ್ಭುತವಾಗಿ ಬುಕ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅನವಾಯಿ ಫ್ಯಾಮಿಲಿ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ಡಬ್ಲ್ಯೂ ಕಂಪನಿಯಲ್ಲಿ ಅನವಾಯಿ ಫ್ಯಾಮಿಲಿ ಮೆಂಬರ್ಸ್ ಗಳ ಅಟ್ಟಹಾಸನೆ ನಡೀತಾ ಇದೆ. ಅಂಡ್ ಆದ್ರೂ ಕೂಡ ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿನ ಬೆಳೆಸೋದಕ್ಕೆ ಇನ್ನ ಒಂದು ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಜನ್ಮ ಕೊಟ್ಟಿಲ್ಲ, ಬದಲಿಗೆ ಜನ್ಮ ಕೊಡೋದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಕಾರಣರಾಗಿದ್ದಾರೆ. ಅಂಡ್ ಈಗ ನಮ್ಮ ರೋಮನ್ ರೈನ್ಸ್ ಅವರಿಗೆ 6 ಜನ ಮಕ್ಕಳು. ಅಂಡ್ ಇದ್ರ ಪ್ರಕಾರ ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿಯಲ್ಲಿ ಹೈಯೆಸ್ಟ್ ಮಕ್ಕಳನ್ನ ಹೊಂದಿರತಕ್ಕಂತಹ ಲಿಸ್ಟ್ ಅಲ್ಲಿ 3ನೇ ಸ್ಥಾನಕ್ಕೆ ಬರ್ತಾರೆ. 2ನೇ ಸ್ಥಾನದಲ್ಲಿ ನಮ್ಮ ಜಾಕೋಫಾಟೋ ಅವರು ಇದ್ದಾರೆ, ಇವರಿಗೆ 7 ಜನ ಮಕ್ಕಳು. ಅಂಡ್ ಮೊದಲನೇ ಸ್ಥಾನದಲ್ಲಿ ನಮ್ಮ ರಿಕೇಶಿ ಅವರು ಇದ್ದಾರೆ, ಇವ್ರಿಗೂ ಕೂಡ 7 ಜನ ಮಕ್ಕಳು. ಐ ಥಿಂಕ್ ರೋಮನ್ ರೈನ್ಸ್ ಅವರು ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿ 8 ಜನ ಮಕ್ಕಳನ್ನ ಮಾಡ್ಕೋತಾರೆ ಅನ್ಕೋತೀನಿ. ಅಂಡ್ ಇಷ್ಟೊಂದು ಬ್ರೇಕ್ ನ ತಗೊಳ್ತಾ ಇದ್ರೆ ಅದೇ ಒಂದು ರೀಸನ್ ಕೂಡ ಇರಬಹುದು. ಏನೇ ಆಗ್ಲಿ, ಕಾಮಿಡಿನ ಆ ಕಡೆ ಇಟ್ರೆ ರೋಮನ್ ರೈನ್ಸ್ ಹಾಗೆ ಅನವಾಯಿ ಫ್ಯಾಮಿಲಿಯ ಮೆಂಬರ್ಸ್ ಗಳೆಲ್ಲರೂ ಕೂಡ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಅಂದ್ರೆ ಇವರೆಲ್ಲರೂ ಕೂಡ ಐಲ್ಯಾಂಡ್ ಇಂದ ಬಂದವರಾಗಿರೋದ್ರಿಂದ ಇಲ್ಲಿ ಚಿಲ್ಡ್ರನ್ಸ್ ಗಳನ್ನ ಮಾಡ್ಕೊಳ್ಳೋದು ಒಂದು ಪದ್ಧತಿ. ಅದಕ್ಕೋಸ್ಕರ ಈ ಫ್ಯಾಮಿಲಿಗೆ ಬಹಳಷ್ಟು ಚಿಲ್ಡ್ರನ್ಸ್ ಗಳು ಆಗಿದಾವೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಈಗ ತನ್ನ ಫ್ಯಾಮಿಲಿ ಪದ್ಧತಿನ ಪಾಲನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ನಮ್ಮ ರೋಮನ್ ರೈನ್ಸ್ ಅವರು ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೋ ಇಲ್ವೋ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಅಷ್ಟೇ, ರೋಮನ್ ರೈನ್ಸ್ ಅವರ ಬಗ್ಗೆ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೇ ಮಾಡ್ತಾರಂತೆ. ಯಾಕಂದ್ರೆ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ತುಂಬಾ ದೊಡ್ಡದಾಗಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಅವರು ಡಬ್ಲ್ಯೂ ಅಲ್ಲಿ ಆಕ್ಟಿವ್ ಇರತಕ್ಕಂತಹ ಎಲ್ಲ ಬಿಗ್ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ 100% ಸಮ್ಮರ್ ಸ್ಲಾಮ್ ಅಲ್ಲಿ ಬುಕ್ ಮಾಡೇ ಮಾಡ್ತಾರೆ. ಇದ್ರ ಪ್ರಕಾರ ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಗಿಂತ ಮುಂಚೆನೆ ರಿಟರ್ನ್ ಆಗಬಹುದು. ಅಂಡ್ ಈಗ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸೆತ್ ರಾಲಿನ್ಸ್ ಹಾಗೆ ಎಲಿ ನೈಟ್ ಅವರ ನಡುವೆ ಮ್ಯಾಚ್ ಕೂಡ ಬುಕ್ ಆಗಿರೋದ್ರಿಂದ ಪ್ರಾಬಬ್ಲಿ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಈ ಡೇಟ್ ಇಂದ ಯಾವಾಗ ಬೇಕಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಬಹುದು. ಕಾದ್ ನೋಡೋಣ ರೋಮನ್ ರೈನ್ಸ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.